ಓಂ ಆನೋ ಭದ್ರಾಃ ಕ್ರತವೋಜಂತು ವಿಶ್ವತೋ ದಬ್ಧಾಸೋ ಅಪರೀತಾಸ ಉದ್ಭಿದಾಃ ದೇವಾನೋ ಯಥಾ ಸತವಿದ್ವೃಧೇ ಅಸನ್ನ ಪ್ರಾಯುವೋ ರಕ್ಷಿತಾರೋ ದಿವೇ ದಿವೇ ದೇವಾನಾಂ ಭದ್ರಾಸು ಮತಿರ್ಲಜೂಷತಾಂ ದೇವಾನಾಂ ರಾತಿರಭಿನೋ ನಿವರ್ತತಾಂ ದೇವಾನಾಂ ಸಖ್ಯಮುಪಸೇತಿ ಮಾವಯಂ ದೇವಾನ ಆಯುಃ ಪ್ರತಿರಂತು ಜೀವಸೇ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 345ನೆಯ ಆರಾಧನಾ ಮಹೋತ್ಸವದ ಪವಿತ್ರ ದಿನದಂದು ಭಾವದೀಪ ವಾಹಿನಿಯ ವಿಶಿಷ್ಟ ಕಾರ್ಯಕ್ರಮ ರಾಯರ ನೋಡಿರೈ ಪ್ರಥಮ ಸಂಚಿಕೆಗೆ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ರಾಯರ ನೋಡಿರೈ ಭಾವದೀಪ ವಾಹಿನಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಮಂತ್ರಾಲಯ ಎಂಬ ನಾಮ ಕಿವಿಗೆ ಬಿದ್ದ ತಕ್ಷಣ ಮನಸ್ಸು ಮಂತ್ರಮುಗ್ಧವಾಗುತ್ತದೆ, ಮೈ ನವಿರೇಳುತ್ತದೆ, ಮಂತ್ರವೊಂದು ಮಾರ್ದನಿಸುತ್ತದೆ. ಮುಗುಳ್ನಗುತ್ತಾ ಸಂತೈಸುವ ಮಂತ್ರಾಲಯದ ಮಾಂತ್ರಿಕನ ಮೋಡಿ ನಮ್ಮನ್ನು ಆವರಿಸುತ್ತದೆ. ಮಹಾಮಾತೆಯಾದ ಮಂಚಾಲಂಬಿಕೆಯ ಮಾತೃವಾತ್ಸಲ್ಯ ಮನಸ್ಸಿಗೆ ತಂಪೆರೆಯುತ್ತದೆ. ಮರ್ಯಾದ ಪುರುಷೋತ್ತಮ ಮಾಧವಾಭಿನ್ನನಾದ ಶ್ರೀ ಮೂಲರಾಮದೇವರ ಪ್ರೇಮದ ಸ್ವಾದ ಅನುಭವಕ್ಕೆ ಬರುತ್ತದೆ. ಮಹಾಗುರು ಮಧ್ವರ ಮೋದ ತೀರ್ಥ ಸಂಪ್ರೋಕ್ಷಣೆಯಾಗುತ್ತದೆ. ದೀನರ, ದಲಿತರ, ನೊಂದವರ, ಜ್ಞಾನಿಗಳ, ಭಕ್ತರ, ಶಕ್ತರ ಅನಿಮಿತ್ತ ಬಾಂಧವರಾದ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಮಹಾಕ್ಷೇತ್ರದಲ್ಲಿ ನೆಲೆ ನಿಂತು ಪರಮಾತ್ಮನ ಸಂಕಲ್ಪದಂತೆ ಲೋಕ ಕಲ್ಯಾಣಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ ನಿರತವೂ ಕಾರ್ಯೋನ್ಮುಖರಾಗಿರುವ ರೀತಿ ಪರಮ ವಿಸ್ಮಯಕರ. ಪ್ರಹ್ಲಾದರಾಜರ ಯಜ್ಞಭೂಮಿಯಾದ, ಅರ್ಜುನ ಅನುಸಾಲ್ವನ ಯುದ್ಧ ಭೂಮಿಯಾದ ಮಂತ್ರಾಲಯದಲ್ಲಿ ನಮ್ಮ ರಾಘವೇಂದ್ರ ಮಹಾಪ್ರಭುಗಳು ನವ್ಯರಾಗಿ ಭವ್ಯರಾಗಿ ರಾರಾಜಿಸುತ್ತಿದ್ದಾರೆ. ಬನ್ನಿ, ಈ ಪಾವನ ದಿನದಂದು ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗೋಣ. ಯಾವುದರ ಮನನದಿಂದ ನಮ್ಮ ಮನಸ್ಸಿಗೆ ಆನಂದ ದೊರೆಯುತ್ತದೆಯೋ, ಯಾವುದರ ಮನನದಿಂದ ನಮ್ಮ ಜೀವನದ ರಕ್ಷಣೆಯಾಗುತ್ತದೆಯೋ ಅದನ್ನು ನಾವು ಮಂತ್ರ ಅಂತ ಕರಿತೇವೆ. ಶಾಸ್ತ್ರ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇಂಥ ಮಂತ್ರಗಳಿಗೆ ಆಲಯವಾಗಿರುವಂತಹ ಪರಮ ಪವಿತ್ರವಾದಂತಹ ತಾಣ ಮಂತ್ರಾಲಯ. ಕಲಿಯುಗದ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಗಳು ಎಂದೇ ಪ್ರಸಿದ್ಧರಾದಂಥ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪರಮ ಅನುಗ್ರಹದ ತಾಣ. ಪ್ರಹ್ಲಾದರಾಜರ ಯಜ್ಞಭೂಮಿಯಾಗಿ, ಅರ್ಜುನ ಅನುಸಾಲ್ವರ ಯುದ್ಧ ಭೂಮಿಯಾಗಿ, ದುರ್ಗಾತ್ಮಕಳಾದ ಜಗನ್ಮಾತೆಯಾದ ಮಂಚಾಲಾಂಬಿಕೆಯ ಪರಮ ಸನ್ನಿಧಾನಯುಕ್ತವಾದಂಥ ಕ್ಷೇತ್ರ ಈ ಮಂತ್ರಾಲಯ. ಮಂತ್ರಾಲಯ ಎನ್ನುವ ಹೆಸರು ಕೇಳಿದ ತಕ್ಷಣ ನಮ್ಮ ಮೈ ಮನಸ್ಸು ರೋಮಾಂಚನಗೊಳ್ಳುತ್ತದೆ. ಒಂದು ಯಾವುದೋ ಮಧುರವಾದ ಅನುಭೂತಿ, ಯಾವುದೋ ಸಾಂತ್ವನ, ಯಾವುದೋ ಧೈರ್ಯ ನಮ್ಮ ಅಂತಃಕರಣವನ್ನು ವ್ಯಾಪಿಸಿಬಿಡುತ್ತದೆ. ಅಲ್ಲಿ ನಮ್ಮೆಲ್ಲರ ಮಹಾಗುರುಗಳಾದಂತಹ, ನಮ್ಮೆಲ್ಲರ ಮಾತಾಪಿತೃ ಸದೃಶರಾದಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ರಾಜಾಧಿರಾಜರಾಗಿ ವಿರಾಜಮಾನರಾಗಿದ್ದಾರೆ. ಅವರ ದರ್ಶನಕ್ಕಾಗಿ ನಾವು ಇಂದು ಇಲ್ಲಿಗೆ ಬಂದಿದ್ದೇವೆ. ಅವರ ದರ್ಶನ ಮಾಡಿ ಕೃತಾರ್ಥರಾಗುವ ಸುಸಂದರ್ಭ ಈ ಕ್ಷಣದಲ್ಲಿ ನಮ್ಮೆಲ್ಲರ ಮುಂದೆ, ಭಾವದೀಪ ಟಿವಿಯ ವೀಕ್ಷಕರ ಮುಂದೆ. ಇದು ವರಹಜ ಎಂದೇ ಪ್ರಖ್ಯಾತಳಾದ ಪರಮ ಪಾವನೆಯಾದ ತುಂಗಾ ನದಿಯ ಪರಮ ಸನ್ನಿಧಿ. ಮನುಷ್ಯನ ಪಾಪಗಳನ್ನು, ಮನಸ್ಸಿನ ಕೊಳೆಯನ್ನ, ಮನಸ್ಸಿನ ಮಾಲಿನ್ಯವನ್ನ ತೊಳೆದು ಹಾಕುವಂತಹ ಈ ತುಂಗೆ ಪರಮ ಪಾವನೆ. ಗಂಗಾ ಸ್ನಾನ, ತುಂಗಾಪಾನ ಎನ್ನುವುದೇ ಒಂದು ಪ್ರಸಿದ್ಧವಾದಂತಹ ನುಡಿ. ತುಂಗೆಯ ನೀರನ್ನು ಕುಡಿದಾಗ ಅಂತಃಕರಣ ಶುದ್ಧವಾಗುತ್ತದೆ,
ಮನಸ್ಸು ನಿರ್ಮಲವಾಗುತ್ತದೆ, ಜೀವ ತಣ್ಣಗಾಗುತ್ತದೆ. ಅಂತಹ ತುಂಗಾ ನದಿಯ ದಡದಲ್ಲಿ ನಮ್ಮ ಮಹಾನುಭಾವರಾದಂಥ ಗುರು ಸಾರ್ವಭೌಮರು ನಿರಂತರವಾಗಿ ತಪಸ್ಸು ಜಪಗಳನ್ನು ಮಾಡ್ತಾ ಭಕ್ತಕೋಟಿಯ ಸಂರಕ್ಷಣೆಗಾಗಿ ನಾನಿದ್ದೇನೆ ಎಂದು ಪ್ರತಿ ಕ್ಷಣವೂ ಭರವಸೆ ನೀಡ್ತಾ ಇದ್ದಾರೆ. ವರಾಹದೇವರ ಕೋರೆಹಲ್ಲಿನಿಂದ ಹುಟ್ಟಿ ವರಹಜ ಎಂದೇ ಪ್ರಖ್ಯಾತಳಾದ ತುಂಗೆ ಮಂತ್ರಾಲಯದಲ್ಲಿ ಶಾಂತವಾಗಿ ಪ್ರಶಾಂತವಾಗಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಜಪ ತಪ ಅನುಷ್ಠಾನಗಳಿಗೆ ಅನುಗುಣವಾಗಿ ಪ್ರವಹಿಸ್ತಾ ಇದ್ದಾಳೆ, ಹರಿತಾ ಇದ್ದಾಳೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂದು ಇಡೀ ಬ್ರಹ್ಮಾಂಡ ಜಗನ್ಮಾತೆಯನ್ನ ಕೊಂಡಾಡುತ್ತದೆ, ಸ್ತೋತ್ರ ಮಾಡುತ್ತದೆ. ಅಂಥ ಜಗನ್ಮಾತೆ ತಮೋಗುಣದ ಅಭಿಮಾನಿನಿಯಾದಂತಹ ದುಷ್ಟ ಸಂಹರ್ತೃಯಾದಂತಹ ದುರ್ಗಾದೇವಿ. ಆ ದುರ್ಗಾದೇವಿಯ ಪರಮ ಅಂಶ ಸಂಭೂತಳಾದಂತಹ ಮಂಚಾಲಾಂಬಿಕೆ ಇಲ್ಲಿ ತನ್ನ ವಿಶೇಷವಾದಂತಹ ಸನ್ನಿಧಾನದಿಂದ ನೆಲೆಸಿಬಿಟ್ಟಿದ್ದಾಳೆ. ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಇಲ್ಲಿ ತಮ್ಮ ಸಾಧನೆಯನ್ನು ಮುಂದುವರೆಸಲು ಅನುವು ಮಾಡಿಕೊಟ್ಟಿದ್ದಾಳೆ. ನಿರಂತರವಾಗಿ ಅವರಿಗೆ ಬೆಂಗಾವಲಾಗಿ ನಿಂತಿದ್ದಾಳೆ. ಮಂಚಾಲಾಂಬಿಕೆಯ ದರ್ಶನ ಮಂತ್ರಾಲಯಕ್ಕೆ ಬರುವ ಎಲ್ಲ ಭಕ್ತರಿಗೂ ಪ್ರಥಮ. ಮಂಚಾಲಾಂಬಿಕೆಯ ದರ್ಶನ ಮಾಡಿಯೇ ರಾಘವೇಂದ್ರ ಗುರು ಸಾರ್ವಭೌಮರ ಬೃಂದಾವನದ ದರ್ಶನ ಮಾಡುವ ಕ್ರಮ ಕಾಲಾನುಕ್ರಮದಿಂದ ನಡೆದುಕೊಂಡೇ ಬಂದಿದೆ. ಪ್ರಹ್ಲಾದರಾಜರ ಕುಲದೇವತೆಯಾಗಿ, ಮಂಚಾಲೆ ಗ್ರಾಮದ ಅಧಿದೇವತೆಯಾಗಿ ಭಕ್ತರ ಎಲ್ಲ ಕಷ್ಟಗಳನ್ನು ನೀಗಲು, ಅವರ ಪಾಪಗಳನ್ನು ಸಂಹರಿಸಲು ಜಗನ್ಮಾತೆಯಲ್ಲಿ ವಿಶೇಷವಾಗಿ ನೆಲೆ ನಿಂತಿದ್ದಾಳೆ. ಅವಳ ಅನುಗ್ರಹ ಮಂಚಾಲೆಗೆ ಬರುವ, ಮಂತ್ರಾಲಯಕ್ಕೆ ಬರುವ ನಮ್ಮೆಲ್ಲರಿಗೂ ವಿಶೇಷವಾಗಿ ಬೇಕೇ ಬೇಕು. ಪರಶುರಾಮರ ಸನ್ನಿಧಾನವನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ದುರ್ಗಾಂತರ್ಯಾಮಿಯಾಗಿ ಪರಶುರಾಮ ಯಾವಾಗಲೂ ಇಲ್ಲಿ ನೆಲೆಸಿದ್ದಾನೆ. ಇದು ನಮ್ಮೆಲ್ಲರ ತಾಪತ್ರಯಗಳನ್ನು ಪರಿಹರಿಸಲು ದೀಕ್ಷೆ ತೊಟ್ಟು ಸಂಕಲ್ಪಬದ್ಧರಾಗಿ ನಿಂತಿರುವ ಜಗದ್ಗುರುಗಳಾದಂಥ ರಾಘವೇಂದ್ರ ಗುರು ಸಾರ್ವಭೌಮರ ದಿವ್ಯ ವೃಂದಾವನದ ಮಹಾದ್ವಾರ. ಈ ಮಹಾದ್ವಾರದ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ಗಾಳಿಯಲ್ಲಿ ದೂರ ತೇಲಿ ಹೋಗುತ್ತವೆ, ತುಂಗೆಯ ನೀರಲ್ಲಿ ಕರಗಿ ಹೋಗುತ್ತವೆ. ಮೊಟ್ಟ ಮೊದಲು ನಾವು ಇಲ್ಲಿ ದರ್ಶಿಸಬೇಕಾದದ್ದು ರಾಮದೂತನಾದ ಶ್ರೀ ಹನುಮಂತನ ದಿವ್ಯ ಸನ್ನಿಧಾನ. ಈ ಪ್ರಾಣದೇವರು ವಿಶೇಷವಾಗಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಶಿಷ್ಯರಾದಂಥ ಯೋಗೀಂದ್ರ ತೀರ್ಥರಿಂದ ಪ್ರತಿಷ್ಠಾಪಿತವಾದದ್ದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಎಂದು ನಾವು ಸ್ತೋತ್ರ ಮಾಡ್ತೇವೆ. ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಐಶ್ವರ್ಯ, ಆರೋಗ್ಯ ಇವೆಲ್ಲವೂ ಹನುಮಂತನ ಸ್ಮರಣೆಯಿಂದ ನಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತವೆ. ಈ ಹನುಮಂತ ದೇವರ ಎಡಭಾಗದಲ್ಲಿ ಒಂದು ವಿಶೇಷವಾದಂತಹ ರುದ್ರದೇವರ ಸನ್ನಿಧಾನವಿದೆ, ಶಿವಲಿಂಗವಿದೆ. ಇದು ಹಿರಣ್ಯಕಶಿಪು ಪ್ರತಿಷ್ಠಾಪನೆ ಮಾಡಿದ್ದು ಎಂದು ಬಹಳ ಪುರಾತನವಾದಂತಹ ಪ್ರತೀತಿ. ಸಾಮಾನ್ಯವಾಗಿ ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡುವ ಭಕ್ತರಿಗೆ ಈ ಒಳಭಾಗದಲ್ಲಿರುವಂತಹ ಶಿವಲಿಂಗದ ದರ್ಶನ ಆಗೋದಿಲ್ಲ. ಭಾವದೀಪ ಟಿವಿ ವೀಕ್ಷಕರಿಗಾಗಿ ಈ ವಿಶೇಷ ದೃಶ್ಯ ರುದ್ರದೇವರ ಮನೋನಿಯಾಮಕರಾದಂತಹ ಈಶ್ವರನ ದರ್ಶನ. ಮುಖ್ಯ ಪ್ರಾಣದೇವರ ಆಲಯದ ಹೊರಭಾಗದಲ್ಲಿ, ಅಂದರೆ ಆಲಯದ ಬಲಭಾಗದಲ್ಲಿ ಇನ್ನೊಂದು ರುದ್ರದೇವರ ಸನ್ನಿಧಾನವನ್ನು ನಾವು ನೋಡಬಹುದಾಗಿದೆ. ಈ ಶಿವಲಿಂಗ ರಾಯರ ಸಾಕ್ಷಾತ್ ಶಿಷ್ಯರಾದ ಯೋಗೀಂದ್ರ ತೀರ್ಥರ
ಕರಕಮಲದಿಂದ ಪ್ರತಿಷ್ಠಾಪಿತವಾದದ್ದು. ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಚಂದ್ರಶೇಖರಂ ಇಂದುಮಂಡಲ ಮಧ್ಯಸ್ಥಂ ವಂದೇ ದೇವಂ ಸದಾಶಿವಂ. ಮನೋನಿಯಾಮಕರಾದ ರುದ್ರದೇವರು ನಮ್ಮೆಲ್ಲರ ಮನಸ್ಸನ್ನ ಸಾತ್ವಿಕತೆಯ ಕಡೆಗೆ, ಸತ್ಯದ ಕಡೆಗೆ, ನಿಷ್ಠೆಯ ಕಡೆಗೆ, ದೇವರ ಕಡೆಗೆ, ಗುರುಗಳ ಕಡೆಗೆ ತಿರುಗಿಸುವಂತಹ ಮಹಾನುಭಾವರು. ಮಹಾದೇವರು, ಮಹಾರುದ್ರದೇವರು ಅಂತಲೇ ನಾವು ಅವರನ್ನು ಕರಿತೇವೆ. ಅವರ ದರ್ಶನದಿಂದ ಮನಸ್ಸು, ಅಂತಃಕರಣ ಎರಡು ಶುದ್ಧವಾಗಲಿ ಎನ್ನುವುದು ನಮ್ಮ ಆಶಯ. ಮುಖ್ಯ ಪ್ರಾಣದೇವರು ಮತ್ತು ರುದ್ರದೇವರ ದರ್ಶನ ಮಾಡಿದ ನಂತರ ಮಂತ್ರಾಲಯಕ್ಕೆ ಬಂದಿರುವ ಮೂಲ ಉದ್ದೇಶ ಈಡೇರುತ್ತದೆ. ಕರು ಹಸುವನ್ನ ಹುಡುಕಿ ನೋಡಿದ ತಕ್ಷಣ ಹಸುವಿನ ಕಡೆಗೆ ಓಡುವಂತೆ, ಮಗು ತಾಯಿಯನ್ನು ಕಂಡ ತಕ್ಷಣ ಅವಳ ಮಡಿಲು ಬೀಳುವಂತೆ ಬಂದಿರುವ ಭಕ್ತರು ಮಂತ್ರಾಲಯ ಗುರು ಸಾರ್ವಭೌಮರ ಬೃಂದಾವನವನ್ನು ಕಂಡ ತಕ್ಷಣ ವಿಚಿತ್ರದ ಆನಂದಾನುಭೂತಿಗೆ ಒಳಗಾಗುತ್ತಾರೆ. ಬೃಂದಾವನದಲ್ಲಿ ನಿಂತು ಮುಗುಳ್ನಗುತ್ತಾ ಮಾತೃವಾತ್ಸಲ್ಯದಿಂದ ನಮ್ಮನ್ನು ತಮ್ಮೆಡೆಗೆ ಸೆಳೆದುಕೊಳ್ಳುವ ಈ ಮಹಾನುಭಾವನ ದರ್ಶನವೇ ಜೀವನದ ಸಾರ್ಥಕತೆಯ ಕ್ಷಣ. ಈ ಬೃಂದಾವನದ ಎದುರಿಗೆ ನಿಂತೊಡನೆಯೇ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಬುದ್ಧಿ ಎಲ್ಲವೂ ಒಂದು ವಿಚಿತ್ರದ ಕಂಪನಕ್ಕೊಳಗಾಗುತ್ತದೆ. ಮಂತ್ರಾಲಯದ ಮಹಾ ಮಾಂತ್ರಿಕನ ಸ್ಪರ್ಶಕ್ಕೆ ನಾವು ಸೋತು ಬಿಡುತ್ತೇವೆ. ನಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳೆಲ್ಲ ಆ ಕ್ಷಣವೇ ಕರಗಿ ಹೋಗುವಂತಹ ಭಾವನೆ ಬಂದು ನಾವು ಹತ್ತಿಗಿಂತಲೂ ಹಗುರಾಗಿ ಬಿಡುತ್ತೇವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಹೀಗೆ ನಾವು ಪ್ರೀತಿಯಿಂದ ರಾಯರು ಅಂತ ಕರೆಯುವ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರನ್ನ ಸ್ತೋತ್ರ ಮಾಡ್ತೇವೆ. ಹೇಗೆ ಸಕ್ಕರೆಯ ಸವಿಯನ್ನ ತಿನ್ನುವವನೇ ಬಲ್ಲನೋ ಹಾಗೆ ರಾಯರ ಪ್ರೀತಿ ವಾತ್ಸಲ್ಯದ ಮಹಾ ಅನುಗ್ರಹದ ಅನುಭವವನ್ನ ರಾಯರ ಸ್ತೋತ್ರ ಮಾಡಿದವನು ಅವನು ಮಾತ್ರ ಬಲ್ಲ. ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರಹ ಎಂದು ಅಪ್ಪಣ್ಣಾಚಾರ್ಯರು ರಾಯರನ್ನ ಗುರುಸ್ತೋತ್ರದಲ್ಲಿ ವರ್ಣನೆ ಮಾಡ್ತಾರೆ. ಪಾಪ ಅನ್ನುವ ಬೆಟ್ಟಗಳನ್ನ ತಮ್ಮ ವಜ್ರ ದೃಷ್ಟಿಯಿಂದ ಸೀಳಿ ಬಿಡ್ತಾರೆ ರಾಯರು ಅನ್ನುವುದನ್ನ ಘಂಟಾಘೋಷವಾಗಿ ಸಾರ್ತಾರೆ. ಅದಕ್ಕಾಗಿಯೇ ಗುರು ಜಗನ್ನಾಥದಾಸರು ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ, ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿಕೊಡುವರಮ್ಮ ಅಂತ ಮನದುಂಬಿ ಹಾಡಿದ್ದಾರೆ. ಈ ಮಹಾನುಭಾವರುಗಳೆಲ್ಲ ಇಷ್ಟು ತೀವ್ರವಾಗಿ ರಾಯರನ್ನು ಯಾಕೆ ಸ್ತೋತ್ರ ಮಾಡಿದ್ರು? ಅದು ನಾವು ರಾಯರ ಸ್ತೋತ್ರ ಮಾಡಿದೊಡನೆಯೇ ನಮಗೆ ಅರಿವಾಗುತ್ತದೆ. ಮೂಲ ರಾಮದೇವರ ಪಾದಸ್ಪರ್ಶವಾದಂತಹ ಶಿಲೆಯನ್ನು ಉಪಯೋಗಿಸಲು ರಾಯರು ಬೃಂದಾವನದ ನಿರ್ಮಾಣಕಾರರಿಗೆ ಆಜ್ಞೆ ಮಾಡಿದರು. ಇದಕ್ಕಾಗಿ ಈ ನಿರ್ಧಾರ ತಗೊಂಡ್ರು ಅನ್ನುವಂಥ ಪ್ರಶ್ನೆ ಬಂದಾಗ ರಾಯರ ಮನಸ್ಸಿನಲ್ಲಿದ್ದುದು ಒಂದೇ ವಿಚಾರ. ರಾಮದೇವರ ಪಾದಸ್ಪರ್ಶವಾದಂಥ ಶಿಲೆಯ ದರ್ಶನ ಬರುವ ಎಲ್ಲ ಭಕ್ತರಿಗೂ ಶತಮಾನಗಳ ಕಾಲ ನಡೀತಾಲೇ ಇರಬೇಕು. ಹಾಗೆ ರಾಮ ಪಾದಸ್ಪರ್ಶವಾದ ಶಿಲೆಯನ್ನ ತಮ್ಮ ಶಿರದ ಮೇಲೆ ಧಾರಣ ಮಾಡಬೇಕು ಅನ್ನುವಂತಹ ಉತ್ಕಟವಾದಂತಹ ಹರಿಭಕ್ತಿ ಈ ರಾಯರ ಬೃಂದಾವನವನ್ನ
ವಿಶೇಷವಾಗಿ ತದೇಕ ಚಿತ್ತದಿಂದ ಏಕಮನಸ್ಕರಾಗಿ ನಾವು ವೀಕ್ಷಣೆ ಮಾಡಬೇಕು, ಕಣ್ತುಂಬಿಕೊಳ್ಳಬೇಕು, ಮನಸ್ಸು ತುಂಬಿಕೊಳ್ಳಬೇಕು, ಆತ್ಮದಲ್ಲಿ ಪೂರ್ತಿಯಾಗಿ ತುಂಬಿಕೊಳ್ಳಬೇಕು. ಪರಮಾತ್ಮ 4 ರೂಪಗಳಲ್ಲಿ ವಿಶೇಷವಾಗಿ ಬೃಂದಾವನದಲ್ಲಿ ಸನ್ನಿಹಿತನಾಗಿದ್ದಾನೆ. ಎದುರು ಭಾಗದಲ್ಲಿ ಸೀತಾಪತಿ ರಾಮಚಂದ್ರನ ರೂಪಿಯಾಗಿದ್ದಾನೆ. ರಾಯರ ಬೃಂದಾವನದ ಬಲಭಾಗದಲ್ಲಿ ಪರಮಾತ್ಮ ಲಕ್ಷ್ಮೀ ನರಸಿಂಹ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಹಿಂಭಾಗದಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಗೋಪಾಲಕೃಷ್ಣನಾಗಿ ಸನ್ನಿಹಿತನಾಗಿದ್ದಾನೆ. ಎಡಭಾಗದಲ್ಲಿ ಪರಮಾತ್ಮನ ಇನ್ನೊಂದು ವಿಶೇಷ ರೂಪವಾದಂತಹ ವೇದವ್ಯಾಸ ರೂಪ ಇದೆ. ಜಾತ್ಯತೀತರಾದಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ಅಸಾಧಾರಣ ವಿಶ್ವಪ್ರಜ್ಞೆಯನ್ನ ಸಾಕ್ಷಿಯಾಗಿರಿಸಲು ಈ ಬೃಂದಾವನದ ಮೇಲೆ ಮಂತ್ರಾಲಯವನ್ನು ದಾನವಾಗಿ ಕೊಟ್ಟಂತಹ ಆದವಾನಿಯ ಸಿದ್ದಿ ಮಸೂದ್ ಖಾನ್ ಈತನ ಜ್ಞಾಪಕಾರ್ಥವಾಗಿ ತಮ್ಮ ವೃಂದಾವನದ ಮಂಟಪದ ಮೇಲೆ ಒಂದು ಗುಮ್ಮಟವನ್ನು ಇರಿಸಲು ಆಜ್ಞೆ ಮಾಡಿದ್ರು. ಆ ಗುಮ್ಮಟ ಇಂದಿಗೂ ರಾಯರ ವಿಶಾಲ ವ್ಯಕ್ತಿತ್ವದ, ವಿಶಾಲ ಮನೋಭಾವದ ಸಾಕ್ಷೀಭೂತವಾಗಿ ನಿಂತಿದೆ.